ಸಿರುವೇಶ ಯಾರಂತ ಈಗ ನೆನಪಿಲ್ಲ. ಚಂಡಮಂಡಲ ಮಾಡಲಿಕ್ಕೆ ನನಗೆ ಆಗ್ಲಿಕ್ಕಿಲ್ಲ ಭಾಗವತರೆ ಅಂತ ಹೇಳಿದೆ. ಇಲ್ಲ, ನಾನು ಧೈರ್ಯ ಇರ್ತೇನೆ, ನೀನು ಮಾಡು, ನೀನು ಮಾತಾಡಬೇಡ, ನೀನು ಆ ಪದ್ಯಕ್ಕೆ ನೀನು ಕೆಲಸ ಮಾಡಿದ್ರೆ ಆಯ್ತು ಅಂತ ಹೇಳಿದ್ರು. ಪದ್ಯಕ್ಕೆ ಕೆಲಸ ಮಾಡಿದ್ರೆ ಆಗ ಚಂಡಮಂಡಲ ಸಿಕ್ಕಿತ್ತು. ಯಾರು ಜೊತೆಯಾಗಿ? ನಾರಾಯಣ ಗುಂಡಿ ಬಜಾರ್ ಗೋಪಾಲ ಭಟ್ರ ಅಂತ ಹೇಳಿ ಬಿಟ್ಟರು. ನಾರಾಯಣ ಇಲ್ಲ, 2ನೇ ಸಟ್ಟಿಗೆ ಹಾಕಿದ್ದಾರೆ ಗುಂಡಿ ಬಜಾರ್. ಅವ್ರ ಜೊತೆಯಲ್ಲಿ ಒಂದು 2 ವರ್ಷ ಮಾಡಿದ್ದೀನಿ ಚಂಡಮಂಡಲ. ಆಮೇಲೆ ನಿಮಗೆ ಚಂಡಮಂಡಲ ಪರ್ಮನೆಂಟ್ ಇತ್ತು, ನೀವೇ ಮಾಡಿ? ನಾನೇ ಪರ್ಮನೆಂಟ್ 1 ವರ್ಷ, ಒಂದೇ ವರ್ಷ 2 ವರ್ಷ, 1 ವರ್ಷ ಮಾಡಿದ್ದು. ಮತ್ತೆ ಅದು ಮುಗೀತು. ಆಮೇಲೆ ಕಿರೀಟ ವೇಷದ ಸಾಮಾನು ಬಂತು. ಕಿರೀಟ ವೇಷ ಅಂದ್ರೆ ಇದೆ ದೇವಮಾತ್ಮೆಯಲ್ಲಿ ಇದು ವಿದ್ಯುನ್ಮಾಲಿ ಮಾಡಿ ಧೂಮ್ರಾಕ್ಷ ಬಂತು ಬೆಳಗಿನವರೆಗಿನ ಸಮಯ. ಹೌದು. ಆಮೇಲೆ ಅದರಲ್ಲಿ ಒಂದು 2 ವರ್ಷ ಮಾಡಿದ್ದೀನಿ. 3ನೇ ವರ್ಷದಲ್ಲಿ ನಿಶುಂಭ ಬಂತು. 3ನೇ ಸೆಟ್ನಲ್ಲಿ ನಿಶುಂಭ ಬಂತು. ಶುಂಭ ಯಾರು ಮಾಡ್ತಾ ಇದ್ರು? ದಾಸನಾಟಕ ಇವರು ನಮ್ಮ ಸಂಜೀವ ಶೆಟ್ರು, ನಮ್ಮ ಉದ್ಯಾವರ ಸಂಜೀವ ಚೌಟರು ಅವರು ಶುಂಭ, ನಾನು ನಿಶುಂಭ. ಆಮೇಲೆ ಅವರನ್ನು ಚೇಂಜ್ ಮಾಡಿದ್ರು, ಬೇರೆ ಸಟ್ಟಿಗೆ ಹಾಕಿದ್ರು. ಆಮೇಲೆ ದಾಸನಾಟಕ ಬಂದರು. ದಾಸನಾಟಕ ರಾಮಕುಲಾಲ್ ಅವರದ್ದು ಸುಮ್ಮ, ನಂದು ನಿಶುಂಭ. ಆಮೇಲೆ ನಂದು ಮತ್ತು ಇವ್ರದ್ದು ನಮ್ಮ ಮಂಜುನಾಥ ಭಟ್ರದ್ದು ಮಧುಬೈಟ್ ಅವರು, ಅದು 1 ವರ್ಷ ಬಂತು. ಬಳ್ಳಾರಿ ಮಂಜುನಾಥ ಅವರು ಕೂಡ ಸೇರ್ಪಡೆ ಆಗಿದ್ದಾರೆ. ಅವರು ಹೋದ್ರೆ ಮೊದಲು ಸೇರ್ಪಡೆ ಆಗಿದ್ದಾರೆ 2ನೇ ಸೆಟ್ನಲ್ಲಿ ಇದ್ದದ್ದು. ಮತ್ತು ಸೆಟ್ ಚೇಂಜ್ ಮಾಡಿದ್ರು. ಚೇಂಜ್ ಮಾಡಿ ಆಮೇಲೆ ನಾವು ಒಟ್ಟಿಗೆ ನನಗೆ ಮಧುಬೈಟ್ ಅವರು ಮಾಡಿ ಧೂಮ್ರಾಕ್ಷ, ಅವರಿಗೆ ಮಧುಬೈಟ್ ಅವರು ಮಾಡಿ ರಕ್ತವೃಕ್ಷ. ಸರಿ, ಈಗ ಕಟೀಲು ಮೇಳದಲ್ಲಿ ತಿರುಗಾಟ ಮಾಡಿದ್ರಿ. 3ನೇ ಸೆಟ್ ಬಿಟ್ಟು ಮತ್ತೆ ಹೇಗೆ ಮೇಳವನ್ನು ಬದಲಾಯಿಸಿದ್ರು? 3ನೇ ಸೆಟ್ನಿಂದ ಮತ್ತೆ ನನಗೆ 3ನೇ ಸೆಟ್ನಲ್ಲಿ ನಾನು ಇರುವಾಗಲೇ ಈಗ ಇದಾಯಿತು. ಯಾವುದು ನಮ್ಮ 1ನೇ ಸೆಟ್ನಿಂದ ಶೆಟ್ಟಿಗರು ಬಿಟ್ಟರು. ಸದಾಶಿವ ಶೆಟ್ಟಿಗರು ಸಿದ್ಧಕಟ್ಟೆ ಇದ್ರು ಅದಾಡಿ, ಅವರು ಬಿಟ್ಟು ಧರ್ಮಸ್ಥಳಕ್ಕೆ ಹೋದ್ರು. ಆಗ ಅಲ್ಲಿಗೆ ಕೊರತೆ ಆಯಿತು. ಮೈಸೂರು ಮಾಡಲಿಕ್ಕೆ ಮೈಸೂರು ಯಾರು ಮಾಡುದು ಇವರೊಳಗೆ ಮಾತುಕತೆ ಆಗುವಾಗ ಕುರಿಯಾದವರು ಹೇಳಿದ್ರಂತೆ, ಮಾಡುದಾದ್ರೆ ನಗರಿ ಮಾಬಲ್ರಿ ಮಾಡ್ಬೋದು, ಬಣ್ಣದ ವೇಷ ಮಾಡ್ಕೊಡೋದು, ಮತ್ತೆ ಕೆಲಸ ಎಲ್ಲ ಮಾಡ್ತಾನೆ, ಕೆಲಸ ಮಾಡ್ತಾನೆ ಆಗ್ಬಹುದು ಅಂತ. ಅದಕ್ಕೆ ನನ್ನ ಹತ್ರ ಹೇಳಿದ್ರು. ನಾನು ಅದೇ ವರ್ಷದಲ್ಲಿ ನನಗೆ ಯಕ್ಷಗಾನ ಸಾಕು, ಅಂದರೆ ಸಂಬಳ ಕಡಿಮೆ, ಆರ್ಥಿಕವಾಗಿ ಸಂಬಳ ಕಡಿಮೆ, 6 ತಿಂಗಳಿಗೆ 2,000 ಇತ್ತು ನನಗೆ. ಆಗ ನನಗೆ 3 ಮಕ್ಕಳು, ಹೆಂಡತಿ, ತಾಯಿ ಎಲ್ಲ ಇದ್ರು ಸಾಕಬೇಕಾದ್ರೆ ಹೇಗೆ ಅಂದರೆ ನನಗೆ ತಲೆ ವಿಷಯ. ಹಾಗೆ ನಮ್ಮ ಮಂಗಳೂರಿನಲ್ಲಿ ಒಂದು ಮೆಡಿಕಲ್ ಸರ್ವಿಸ್ ಒಂದು ಇದಿತ್ತು, ಟೆಂಪ, ಅದರಲ್ಲಿ ಸೇರಿಕೊಂಡೆ. ಮಳೆಗಾಲದಲ್ಲಿ ಅದರಲ್ಲಿ ಸಂಭಾವನೆ ಒಳ್ಳೆದಿತ್ತು. ಅದಕ್ಕೆ ಮೇಲೆ ಬೇಡ, ಸಾಕು, ಕಷ್ಟ ಆಗ್ತದೆ ಅಂತ ಹೇಳಿ ಗಂಗೆ ಶೆಟ್ಟಿ ಹತ್ರ ಹೇಳಿದೆ. ಗಂಗೆ ಶೆಟ್ಟಿ ಅಂತ ಹೇಳಿದ್ರು, ಕುರಿಯ ಗಣಪಶಾಸ್ತ್ರ ಹತ್ರ ಹೇಳಿದ್ರು, ನಗರಿ ಬಿಡ್ತಾನಂತೆ, ಅವನಿಗೆ ತೊಂದರೆ ಆಗ್ತದಂತೆ. ಅವರೆಂತ ಹೇಳಿದ್ರು, ನಮ್ಮ ವಿಠಲ್ ಶೆಟ್ಟಿ ಹತ್ರ ಹೇಳಿದ್ರು. ಹೌದಾ, ಹೇಳಿದ್ದಾರೆ. ಅದಕ್ಕೆ ನನಗೆ ಅದು ಮಾತಾಡಲಿಕ್ಕೆ ಸಿಗಬೇಕು ಅಂತ ಹೇಳಿ ಇಂಥ ದಿವಸ ಬರಲಿ ಅವನು ನನ್ನ ಹತ್ರ ಹೇಳಿದರು. ನಾನು ಹೋದೆ. ಕುರಿಯದವರು ಕೇಳಿದರು, ಯಾಕೆ ಬಿಡುವುದು, ಏನಾಯ್ತು ನಿನಗೆ ಅಂತ. ಅದಕ್ಕೆ ನಾನು ಹೇಳಿದೆ, ನನಗೆ ಸಂಬಳ ಕಡಿಮೆ ಆಗ್ತದೆ. ಸಂಬಳ ಕಡಿಮೆ ಆದರೆ ನನಗೆ ಆಗುದಿಲ್ಲ, ಈಗ 3 ಮಕ್ಕಳು ಸಾಕಬೇಕಲ್ಲ, ಎಲ್ಲ ತೊಂದರೆ ಆಗ್ತದೆ. ಅದಕ್ಕೆ ನಾನು ಬೇರೆ ಕೆಲಸಕ್ಕೆ ಹೋಗು. ಬೇಡ, ನಿನ್ನನ್ನು ಯಜಮಾನರು ಬರಲಿಕ್ಕೆ ಹೇಳಿದ್ದಾರೆ, ನೀನು ಹೋಗು ಅಂತ ಹೇಳಿದೆ. ಅದಕ್ಕೆ ಹೋದೆ ಸೀದಾ. ಹೋಗಿ ಅವ್ರ ಹತ್ರ ಮಾತಾಡಿ ಹೋಗುವ ಕೂತ್ಕೊಳ್ಳಿಕ್ಕೆ ಹೇಳಿದ್ರು. ಮಾತಾಡಲಿ, ಚಹಾ ಎಲ್ಲ ಬಂತು, ಕುಡಿದೆ. ಈ ಮೇಲೆ ಬಿಡ್ತೇನೆ ಅಂತ ಹೇಳಿದ್ದೆ ಅಂತ, ನೀನು ಯಾಕೆ ಅದು ಅಂತ ಮಾತಾಡ್ಲಿಲ್ಲ. ಹೇಳಲಿಕ್ಕೆ ಆಗ್ತದಾ? ಮಾತಾಡೋದು ಸ್ವಲ್ಪ ಕಷ್ಟ, ಮಾತಾಡ್ಲಿಕ್ಕೆ ಆಗುದಿಲ್ಲ, ಮಾತು ಬರುವುದಿಲ್ಲ. ಹಾಗೆ ನನ್ನ ಹತ್ರ ಹೇಳಿದ್ರು, ಏನಾಯ್ತು ಮಾರಾಯ, ಬಾಯ್ ಬಿಟ್ಟು ಹೇಳು ಅಂತ. ನಾನು ಹೇಳಿದೆ, ನನಗೆ ಸಂಬಳ ಕಡಿಮೆ ಆಗ್ತದೆ, ಹಾಗಾದ್ರೆ ನಿನಗೆ ಸಂಬಳ ಎಷ್ಟು ಕೊಡ್ಬೇಕು ಅಂತ ಹೇಳಿದ್ರು.
ಅದಕ್ಕೆ ನಾನು ಹೇಳಿದೆ ಸಂಬಳ ಎಷ್ಟು ಕೊಡಬೇಕು ಅಂತ ಅಷ್ಟು ದೊಡ್ಡ ವೇಷದಲ್ಲಿ ನಾನು ಆಗಲಿಲ್ಲ. ನನಗೆ ಸಂಬಳ ನೀವು ಕೊಟ್ಟದ್ದು ನಾನು ತಗೊಳ್ಳೋದು, ನಾನು ಇಷ್ಟು ಕೊಡಬೇಕು ಇಷ್ಟು ಕೊಡಿ ಅಂತ ನಾನು ಹೇಳಿ ಸ್ವಲ್ಪ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ಅಷ್ಟೇ, ಸ್ವಲ್ಪ ಹೆಚ್ಚಿಗೆ ಮಾಡಿ ಅಂತ ಹೇಳಿ. ಆಯಿತು, ನೀನು ನನಗೆ ಬೇಕು, ನೀನು ಮಹಿಷಾಸುರ ಮಾಡಬೇಕಿನ್ನು. ಗಂಗಾ ಶೆಟ್ಟಿ ಇದ್ದಾನೆ, ಗಂಗಾ ಶೆಟ್ಟಿ ಹತ್ರ ಕಲಿತು ಆಮೇಲೆ ಒಂದಿನ ಸೆಟ್ಟಿಗೆ ನೀನು ಮಹಿಷಾಸುರ, ಮುಂದಿನ ಸೆಟ್ಟಿಗೆ ಅಂತಾರೆ ಕಲಿತು ನೀನು ಬಾ, ಮೇಲಕ್ಕೆ ಹೋಗುವಾಗ ಎಲ್ಲ ತಯಾರಾಗಿ ಬಾ. ಒಂದು ನಿಮ್ಮನ್ನ ಮೇಳದಿಂದ ಬಿಡ್ಲಿಕ್ಕೆ ತಯಾರಿಲ್ಲ. ಆಯ್ತು ಅಂತ ಹೇಳಿದೆ. ಗಂಗಾ ಶೆಟ್ಟಿ ಹತ್ರ ಹೋಗಿ ಒಂದು 3 ತಿಂಗಳು ಗಂಗಾ ಶೆಟ್ಟರ ಮನೆಯಲ್ಲಿ ಕಳಿತು. ಅವ್ರ ಮನೆಯಲ್ಲೇ ಇದ್ದು ಒಂದು ವಾರಕ್ಕೆ ಒಮ್ಮೆ ಮನೆಗೆ ಬರುವುದು. ಮತ್ತು ಆಮೇಲೆ ಮೇಳ ಪ್ರಾರಂಭ ಆಗುವಾಗ ಒಂದನೇ ಸೆಟ್ನಲ್ಲಿ ಪೆಟ್ಟಿಗೆ ಉಂಟು. ಒಂದನೇ ಸೆಟ್ನಲ್ಲಿ ನನಗೆ ಒಂದನೇ ಸೆಟ್ ನೋಡುವಾಗಲೇ ನನಗೆ ಹೆದರಿಕೆ ಆಯಿತು. ಅಂದರೆ ಒಂದನೇ ಸೆಟ್ನಲ್ಲಿ ಆಚೆಯಿಂದ 7 ಪೆಟ್ಟಿಗೆ, ಈಚೆಯಿಂದ 7 ಪೆಟ್ಟಿಗೆ, ಬ್ರಾಹ್ಮಣರೇ. ನಾನು ಒಬ್ಬ ತುದಿಯಲ್ಲಿ ಇರುವುದು. ನಮ್ಮೊಂದು ಗಾದೆ ಉಂಟಲ್ಲ, ಸಮುದ್ರ ಇದರಲ್ಲಿ ದೇವತೆಗಳ ಪಂಕ್ತಿಯಲ್ಲಿ ಸ್ವಲ್ಪ ಅಂತ ಒಂದು ಗಾದೆ ಉಂಟು. ಹಾಗೆ 7 ಪೆಟ್ಟಿಗೆ ಮೇಲೆ ನನ್ನದು ಒಂದು ಪೆಟ್ಟಿಗೆ ಉಂಟು. ನನಗೆ ಹೆದರಿಕೆ ಆಯ್ತು, ಈ ಬ್ರಾಹ್ಮಣರ ಜೊತೆಯಲ್ಲಿ ಹೇಗೆಪ್ಪ ತಿರುಗಾಟ ಮಾಡುವುದು ಅಂತ. ಯಾರು ಸುಣ್ಣಂಬಲೇಶ್ವರ ಭಟ್ರು, ಸುಬ್ರಾಯ ಹೊಲ್ಲವರು, ಕೋಡಿಯೂರು ರಾಮಚಂದ್ರ ರಾವು, ಮತ್ತೆ ನಮ್ಮ ಸಂಬಯ ಭಟ್ರು, ಕೆಲವು ಮಂದಿ ಇದ್ದಾರೆ. ಬಟ್ ನೀವು ಸೇರ್ಪಡೆಗೊಳ್ಳುವಾಗ ಕಟೀಲಲ್ಲಿ ಎಷ್ಟು ಮೇಳಗಳಿತ್ತು ಆ ಸಂದರ್ಭ? ಆ ಸಂದರ್ಭದಲ್ಲಿ ಮೂರೇ ಇದ್ದದ್ದು. ಸರಿ, ಈಗ ಒಂದೇ ಸೆಟ್ ಅಲ್ಲಿ ಹೇಗೆ ಮುಂದುವರೆದು? ಒಂದೇ ಸೆಟ್ ನಲ್ಲಿ ಮತ್ತೆ ನನಗೆ ಅವರನ್ನು ಹೊಂದಾಣಿಕೆ ಮಾಡಿಕೊಂಡು ಮಹಿಷಾಸುರ ಪಾಸ್ ಆಯ್ತು. ಮಹಿಷಾಸುರ ಆಯ್ತು ಅಂತ ಆಯ್ತು. ಒಂದನೇ ಸೆಟ್ ಇಂದ ಮತ್ತೆ ಹೇಗೆ? ಒಂದಿನ ಸೆಟ್ ನಲ್ಲಿ 6 ವರ್ಷ ತಿರುಗಾಟ ಮಾಡಿದೆ. 6 ವರ್ಷ ತಿರುಗಾಟ ಮಾಡಿದ ನಂತರ ಮತ್ತೆ ಮೇಲೆ ಹೊರಡುವಾಗ ಒಂದು ಸಂಬಳ ಒಂದು ಖರ್ಚಿಗೆ ಅಂತ ಕೊಡ್ತಾರೆ, ಬಟ್ಟುವಡಿಯಿಂದ. ಆಗ ನನ್ನ ಹತ್ರ ಯಜಮಾನರು ಹೇಳಿದರು, ಯಜಮಾನರು ಮತ್ತು ನಾರಾಯಣ ಮಾಸ್ಟರ್ ಇದ್ರು. ಅವರು ಹೇಳಿದರು, ನೀನು ಇನ್ನು ಮುಂದೆ ಮರಳಿ ಗೂಡಿಗೆ ಅಂತ ಹೇಳಿದ್ರು. ಏನು ನನಗೆ ಅರ್ಥ ಆಗಲಿಲ್ಲ. ಅಲ್ಲ, ನೀನು 3ನೇ ಸೆಟ್ನಲ್ಲಿ ಇದ್ದದ್ದಲ್ಲ, ಪುನಃ 3ನೇ ಸೆಟ್ಗೆ ಹೋಗಬೇಕು ಅಂತ ಹೇಳಬೇಕು. 3ನೇ ಸೆಟ್ನಲ್ಲಿ ನಾಯನಾಡು ಸತೀಶ ತಿರುಗಾಟ ಮಾಡ್ಕೊಂಡಿದ್ದ. ಕಾರಣ ಅಂದರೆ ಬಿಟ್ಟ, ಯಾವ ಕಾರಣ ಅಂತ ಗೊತ್ತಿಲ್ಲ, ಬಿಟ್ಟ. ಆಮೇಲೆ ನನ್ನನ್ನೇ ಅದಕ್ಕೆ ಹಾಕಿದ್ರು. ಇದಕ್ಕೆ ಎಂತ ಮಾಡಿದ್ರು, 1ನೇ ಸೆಟ್ಟಿಗೆ 1ನೇ ಸೆಟ್ನಲ್ಲಿ ಶಿವಪ್ರಸಾದ್, ಪೆರುವಾಜ ಶಿವಪ್ರಸಾದ್ ಇದ್ರ, ಮತ್ತೆ ಎಡೆನಿಯೂರು ಹರಿನಾರಾಯಣ ಇದ್ರು. ಹರಿನಾರಾಯಣ ಭಟ್ರು. ನಾನು ಮಹಿಷಾಸುರ ಮಾಡುವಾಗ ಇವರು ಸುಂಬ ಹರಿನಾರಾಯಣ, ಇವರದ್ದು ನಿಶುಂಬ ಅಂತ ಇದ್ರು. ಆಮೇಲೆ ನಾನು ಒಂದು ದಿವಸ ರಜೆ ಮಾಡಿದೆ. ರಜೆ ಮಾಡುವಾಗಲೇ ಇವರೊಳಗೆ ಸ್ವಲ್ಪ ಇದಾಯಿತು, ಮಹಿಷಾಸುರ ನನಗೆ ಕೊಡಬೇಕು, ಮಹಿಷಾಸುರ ನನಗೆ ಕೊಡಬೇಕು ಅಂತ. ಶಿವಪ್ರಸಾದ್ ಮತ್ತು ಹರಿನಾರಾಯಣ ವೇಷ ಎಲ್ಲ ಮಾಡಲಿಲ್ಲ. ಮತ್ತೆ ವಿಶ್ವೇಶ್ವರ ಭಟ್ರು ಹೋಗಿ ಅವ್ರನ್ನ ಸಮಾಧಾನ ಮಾಡಿಕೊಂಡು ಬಂದು ವೇಷ ಮಾಡಿದ್ರು. ಆಮೇಲೆ ಅದು ಯಜಮಾನ್ರಿಗೆ ಹೋಯ್ತು, ದೊಡ್ಡವರಿಗೆ. ಯಜಮಾನ್ರಿಗೆ ಹೋಗಿ ಯಜಮಾನ್ರು ಮತ್ತೆ ಕರೆದು ವಿಶ್ವೇಶ್ವರ ಭಟ್ರು ಹೇಳಿದ್ರು, ಒಂದು ದಿವಸ ಇವರು ಮಾಡಲಿ, ಒಂದು ದಿವಸ ಅವರ ಟೆಸ್ಟನ್ನು ಕೊಟ್ಟರು. ಹಾಗೆ ನನಗೆ ಮತ್ತು 3ನೇ ಸೆಟ್ಟಿಗೆ ಹಾಕಿದ್ರಲ್ಲ, ಇವರದೇ ವೇಷ ಆಯ್ತು. ಅದು ಹರಿನಾರಾಯಣದೇ ಮಹಿಷಾಸುರ ಆಯಿತು. ಆಮೇಲೆ 3ನೇ ಸೆಟ್ನಲ್ಲಿ ಹಾಗೆ ಸ್ವಲ್ಪ ದಿವಸ ಹೋದಾಗ 4ನೇ ಸೆಟ್ ಆಯಿತು. 4ನೇ ಸೆಟ್ ಆಗಿ ನಾನು 3ನೇ ಸೆಟ್ನಲ್ಲೇ ಇದ್ದದ್ದು. ಆಮೇಲೆ 4 ಹೋಗಿ 4 ಒಂದು ಸೆಟ್ ಹೋಗಿ ಒಂದು 5-6 ವರ್ಷ ಆಗಿದೆ ಅಂತ, 6-7 ವರ್ಷ ಆಗ್ಬೋದು, 8 ವರ್ಷ ಆಗ್ಬೋದು. 5ನೇ ಸೆಟ್ ಆಯಿತು. 4ನೇ ಸೆಟ್ ಅಲ್ಲೂ ಮಹಿಷಾಸುರ ಮಾಡ್ತಾ ಇದ್ದೀರಿ ನೀವು? ಅದು ಆಮೇಲೆ 4ನೇ ಸೆಟ್ಗೆ ಇತ್ತೀಚೆಗೆ ಹಾಕಿದ್ದು ನಾನು. 4ನೇ ಸೆಟ್ 5ನೇ ಸೆಟ್ ಆಯಿತು. 5ನೇ ಸೆಟ್ ಹೋಗುವಾಗ ಪಟ್ಲದವರೆಲ್ಲ ಮಹಿಷಾಸುರ ಇದು ಎಲ್ಲ ಸೆಟ್ ಮಾಡಿದ್ರು. ಮಾಡುವಾಗ ನನಗೆ 5ನೇ ಸೆಟ್ಗೆ ಹಾಕಿದ್ರು. 5ನೇ ಸೆಟ್ನಲ್ಲಿ 7 ವರ್ಷ 5ನೇ ಸೆಟ್ ತಿರುಗಾಟ ಆಯಿತು. 3ನೇ ಮೇಳದಿಂದ 5ನೇ ಮೇಳ ಹಾಕಿದ್ರು. ಅಲ್ಲಿ ಒಂದಷ್ಟು ವರ್ಷ ಮಹಿಷಾಸುರನಾಗಿ
ಪಟ್ಲ ಭಾಗವತರ ಜೊತೆಗೆ ತಿರುಗಾಟವನ್ನೇ ಎಲ್ಲ ಮಾಡ್ತಾ ಇದ್ರಿ. ಈ ಸಂದರ್ಭ 5ನೇ ಸೆಟ್ ತಿರುಗಾಟದಲ್ಲಿ ಹೇಗಾಯ್ತು? 5ನೇ ಸೆಟ್ನಲ್ಲಿ ಸಾಧಾರಣ 6 ವರ್ಷ ತಿರುಗಾಟ ಆಯ್ತು. 6 ವರ್ಷ ತಿರುಗಾಟ ಆಗಿ ಬರೋವರೆಗೆ ಸ್ವಲ್ಪ ಕಚ್ಚಾಟ ಆಯ್ತು. ಕಚ್ಚಾಟ ನಾನು ಸಾಧಾರಣ ಇದರಲ್ಲಿ ಸ್ವಲ್ಪ ಸೇರಿದ್ದೇನಂತ ಆ ವಿಚಾರಕ್ಕೆ ಬೆಳ್ತೇನೆ ನಾನು. ಈಗ ಆ ತಿರುಗಾಟದ ಅನುಭವ 5ನೇ ಸೆಟ್ ಅಂತ ಹೇಳಿದ್ರೆ ಎಲ್ಲ ಕಡೆಗಳೆಲ್ಲ ಒಂದು ಆದ್ಯತೆ ಇರುವಂತಹ ಪಟ್ಲ ಭಾಗವತರು ಒಂದು 5ನೇ ಸೆಟ್ಟು ಕಟೀಲು 6 ಮೇಳಗಳ ಸಾಲಿನಲ್ಲೂ ಕೂಡ ಎಲ್ಲಿಯೂ ನಮಗೆ 5ನೇ ಸೆಟ್ಟೆ ಬೇಕು ಅನ್ನುವಷ್ಟರ ಮಟ್ಟಿಗೆ ಒಳ್ಳೆ ಹೆಸರನ್ನು ಸಂಪಾದಿಸಿ ಪಟ್ಲ ಭಾಗವತರು, ಪ್ರಶಾಂತ್ ಶೆಟ್ಟಿ ಅವರ ದೇವಿ ಆಗಿರ್ಬೋದು, ಎಲ್ಲ ದಿವಾಕರ್ ಬಂಗಡಿ ಅವರ ಯಕ್ಷ ಆಗಿರ್ಬೋದು, ಅತ್ಯದ್ಭುತವಾದ ಎಲ್ಲಾ ವೇಷಧಾರಿಗಳೊಂದಿಗೆ ಒಳ್ಳೆಯ ಘಟಾನುಘಟಿಗಳಿದ್ದಂತಹ 5ನೇ ಮೇಳ ಇತ್ತು. ನಾನಾ ಕಾರಣಗಳಿಂದ ಒಂದಷ್ಟು ಗೊಂದಲಗಳು ಉಂಟಾಗ್ತದೆ. ಇದರಿಂದ ಇದಕ್ಕೆ ಬಲಿಪಶುಗಳಾಗಿ ನಗ್ರಿ ಅವರನ್ನು ಸೇರಿಸಿ ಒಂದಷ್ಟು ಜನ ಮೇಳದಿಂದ ಹೊರಗುಳಿತಾರೆ. ಈ ಸಂದರ್ಭ ನೀವು ಮೇಳದಿಂದ 1-2 ವರ್ಷ ಏನೋ 1 ವರ್ಷ ಹೊರಗುಳಿದ್ರಿ. ಈ ಸಂದರ್ಭ ನಿಮ್ಮ ಮನಸ್ಥಿತಿ ಅನ್ನುವಂಥದ್ದು ಹೇಗಿತ್ತು ಅಂತ ಹೇಳಿ. ನನ್ನ ಮನಸ್ಥಿತಿ ಅಂದರೆ ಅದನ್ನು ಹೇಳಲಿಕ್ಕೆ ಪ್ರಯೋಜನ ಇಲ್ಲ. ನನಗೆ ತಿರುಗಾಟವೇ ಬೇಡ, ನನ್ನ ಇದೇ ಜೀವನವೇ ಬೇಡ ಅಂತ ಆಗಿದೆ ನನಗೆ. ನನ್ನ ಧರ್ಮಕ್ಕೆಂದು ಸಿಕ್ಕಿ ಬಿದ್ದಿದ್ದೇನೆ. ನಾನು ಹೇಗೆ ಮಾಡುದು ಅಂತ ಎಷ್ಟು ಯೋಚನೆ ಮಾಡಿದ್ರು ನನಗೆ ಇದಲ್ಲ. ಆಮೇಲೆ ನನ್ನ ಮಗಳ ಗಂಡ ಹಳಿಯ ನವೀನ್, ನಮ್ಮ ಬಂಡಾರ ಗೊತ್ತು ನವೀನ್ ರೀ, ಅವ ಬಂದು ನೀವು ಬೇಸರ ಮಾಡಬಾರ್ದು, ಕಟೀಲು ಮೇಳಕ್ಕೆ ನೋಡು ಸೇರ್ಪಡೆ ಆಗ್ತದೆ, ನೀವು ಅದರ ಮೊದಲು ಮನೆಯಲ್ಲಿ ಕುಳಿತುಕೊಂಡು. ಅದಕ್ಕಿಂತ ಮುಂಚೆ ನಾನು ಕೇಳುವಂತದ್ದು ಈ ವಿಚಾರಕ್ಕೆ ನಗ್ರಿ ಅವರು ಹೇಗೆ ಬಲಿಪಶುಗಳಾದ್ರು ಅಂತ ಹೇಳಿ. ನೀವು ಆ ವಿಚಾರಕ್ಕೆ ಹೇಗೆ ಬಲಿಪಶುಗಳಾದ್ರಿ? ಒಳ್ಳೆ ರೀತಿಯಲ್ಲಿ ಮೇಳದಲ್ಲಿ ತಿರುಗಾಟವನ್ನ ಮಾಡ್ತಾ ಇದ್ರಿ. ಹೌದು. ಮೇಳದಿಂದ ಹೊರಗುಳಿಬೇಕನ್ನುವಂತಹ ವಿಚಾರಕ್ಕೆ ಹೇಗೆ ಬಲಿಪಶುಗಳಾದ್ರಿ ಅನ್ನುವಂಥದ್ದನ್ನ ನನ್ನದಲ್ಲಿ ಇದು ಕೆಲವೊಂದು ವೀಕ್ಷಕರ ಕೋರಿಕೆಯೂ ಆಗಿರ್ಬೋದು. ಒಳ್ಳೆ ಮಹಿಷಾಸುರನಾಗಿ ಗುರುತಿಸಿಕೊಂಡಿದ್ದಂತಹ ನಗ್ರಿ ಅವರು ಅಲ್ಲ, ಒಂದಷ್ಟು ಕಲಾವಿದರು ಮೇಳದಿಂದ ಹೊರಗುಳಿತಾರೆ ನಾನಾ ಕಾರಣಗಳಿಂದ. ಕೆಲವರು ಬಂದು ಮೇಳಕ್ಕೆ ಸೇರ್ಪಡೆಯನ್ನು ಕೊಡ್ತಾರೆ. ನಗ್ರಿ ಅವರು ಕಟೀಲು ಮೇಳದಿಂದ ಇಲ್ಲಂತೆ, ಅವರನ್ನು ಬಿಟ್ರಂತೆ ಅಂತ ಹೇಳಿ ಸುದ್ದಿಗಳು ಹರಿದಾಡ್ತದೆ. ಸೊ ಆ ಸಂದರ್ಭ ನಿಮ್ಮ ಮನೆಯ ಪರಿಸ್ಥಿತಿ ಹೇಗಿತ್ತು, ನಿಮ್ಮ ಪರಿಸ್ಥಿತಿ ಹೇಗಿತ್ತು ಅಂತ? ಆಗ ನನಗೆ ಅಂದ್ರೆ ನನ್ನನ್ನು ಬರ್ಲಿಕ್ಕೆ ಹೇಳಿದ್ರು. ಮೇಳ ತಿರುಗಾಟ ಮುಗಿದ ನಂತರ ಮಳೆಗಾಲದಲ್ಲಿ ಬರ್ಲಿಕ್ಕೆ ಹೇಳಿದ್ರು. ಹೋದೆ ನಾನು. ನಿಜವಾಗಿ ನನಗೆ ಏನು ಗೊತ್ತಿಲ್ಲ. ನನ್ನ ಹತ್ರ ಹೇಳಿದ್ರೆ ಒಂದು ಸೈನ್ ಹಾಕಿ ಒಂದು ಪಟಕೆ ನಿಲ್ಲಿ, ಅದು ಏನು ತೊಂದರೆ ಇಲ್ಲ ಅದಕ್ಕೆ ಅಂತ ಹೇಳಿದ್ರು. ಅದಕ್ಕೆ ನನಗೆ ನಿಜವಾಗಿ ಗೊತ್ತಿಲ್ಲ, ಅದು ಏನಂತ ಗೊತ್ತೇ ಇಲ್ಲ. ನೋಡು ಏನು ಆಗ್ಲಿಕ್ಕಿಲ್ಲಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಹೋಗಿ ಸೈನ್ ಹಾಕಿದೆ, ಪಟಕೆ ನಿಂತಿದೆ. ಅದನ್ನು ಏನು ಮಾಡಿದರು, ನಮ್ಮ ಬಜ್ಪೆ ಶಾಂತಿ ಇದ್ದಾರೆ, ಅವ್ರ ಹತ್ರ ಹೋಗಿ ಕೊಟ್ಟರು. ಅದನ್ನು ಕೊಟ್ಟು ಅವರು ಯಜಮಾನರಿಗೆ ಕೊಟ್ಟರು. ನಾವು ಮೇಳಕ್ಕೆ ನಾವು ತಿರುಗಾಟ ಮಾಡಲಿಕ್ಕೆ ಬರುವುದಿಲ್ಲ, ಹಾಗೆ ಹೀಗೆ ಅಂತ ಹೇಳಿ ಅದನ್ನು ಗಟ್ಟಿಯಾಗಿ ಇಟ್ಕೊಂಡು ಅವರ ವಿಚಾರ ಬಿಟ್ಟು ಬಿಡಿ, ಅವರಿಗೆ ಅದು ನನಗೆ ಏನಿದಿಲ್ಲ. ಮತ್ತು ನನ್ನ ಹೇಳ್ತೇನೆ, ನನಗೆ ಭಯಂಕರ ಬೇಸರ ಆಯ್ತು. ನನಗೆ ಮೇಳ ತಿರುಗಾಟ ಹೋಗುವಾಗ ನಾನಿಲ್ಲ ಅಂತ ಹೇಳುವಾಗ ನನಗೆ ಸತ್ತಾಗೆ. ನಿಮ್ಮನ್ನು ಸೇರಿಸಿ ಒಂದಷ್ಟು ಕಲಾವಿದರು ಹೊರಗುಳಿದಿದ್ರು. ಹೌದೌದು. ಅದು ನನಗೆ ಏನು ಗೊತ್ತಿಲ್ಲ, ನನಗೆ ನಿಜವಾಗಿ ಏನು ಗೊತ್ತಿಲ್ಲ. ಸೈನ್ ಹಾಕಿ ಏನು ತೊಂದರೆ ಆಗುದಿಲ್ಲ ಅಂತ ಹೇಳಿದ್ರು. ನಾವು ತೊಂದರೆ ಆಗುದಿಲ್ಲಲ್ಲ ಅಂತ ಸೈನ್ ಹಾಕಿದೆ, ಪಟಕೆ ನಿಂತಿದೆ. ಅದು ಕೂಡಲೇ ವಾಟ್ಸಪ್ನಲ್ಲಿ ಅದು ಈಗ ಒಳ್ಳೆ ಹೋಗ್ತದೆ. ಆಗ ವಾಟ್ಸಪ್ ಎಲ್ಲ ಉಂಟು. ಆಮೇಲೆ ಏನು ಮಾಡುದು, ಮೇಲೆ ಹೊರಡುವಾಗ ಇಲ್ಲ ಪೇಪರ್ನಲ್ಲಿ ಬಂತು, ನಕಲಿಯವರಿಲ್ಲ, ಹೀಗೆ ಅದು ಅವನಿಲ್ಲ ಇವನಿಲ್ಲ ಅಂತ. ನನಗೆ ಭಯಂಕರ ತಲೆ ವಿಷಯ ಅಂದರೆ ನನಗೆ ಸಾಯಲಿಕ್ಕೆ ಹೋಗುವಂತ ಹಾಗೆ ಆಗಿದೆ ನನಗೆ. ನಾನು ಧರ್ಮಕ್ಕೆ ಒಂದು ಸಿಕ್ಕಿ ಬಿದ್ದೆ ಮಾಡ್ಕೊಂಡಿರುವಾಗ ಸತೀಶ್ ಭಾಗವತರು ಹೇಳಿದ್ರು, ಮಂಡೆ ತಲೆ ಬಿಸಿ ಮಾಡಬೇಡಿ, ಏನು ಆಗುದಿಲ್ಲ. ಅವರದ್ದು ಏನೋ ತಪ್ಪಿಲ್ಲ, ಅವರು ಯಾವುದು ಇದೆ ಹೀಗೆ ಮಾಡಿ ಅಂತ ಯಾರು ಹೇಳಿಲ್ಲ. ಇದು ಮಾಡಿದ್ದು ಕಲಾವಿದರು ಮಾಡಿದ್ದು. ಮತ್ತೆ ನನಗೆ ಅದು ದೇವರು, ನಾನು ಇಷ್ಟು ಚಂದದಲ್ಲಿ ತಿರುಗಾಟ ಮಾಡುತ್ತಿದ್ದವ ನನಗೆ ಹೀಗೆಲ್ಲ ಆಯ್ತಲ್ಲ ಅಂತ ಹೇಳಿ ಊಟ ಸಹ ಮಾಡಲಿಲ್ಲ ನಾನು. ಅದನ್ನು ನೋಡಿ ನನ್ನ ಹೆಂಡತಿ ಹೋಗಿ ನನ್ನ ಹಲಿಯನ ಹತ್ರ ಹೇಳಿದ್ರು. ಅಲ್ಲಿಯೇ ಬಂದು ಸಮಾಧಾನ ಮಾಡಿದ, ಮಕ್ಕಳು ಸಮಾಧಾನ ಮಾಡೋದು, ಎಷ್ಟು ಸಮಾಧಾನ ಮಾಡಿದ್ರು ನನಗೆ ಜೀವನವೇ ಬೇಡ. ಮೇಳವೇ ಜೀವನ ಆಗಿರುವಾಗ ಹಣದ ವಿಚಾರದಲ್ಲದಿದ್ರು ಕೂಡ ಮನಸ್ಸಿನ ನೆಮ್ಮದಿಯ ವಿಚಾರಕ್ಕೆ ಮೇಳ ತಿರುಗಾಟಗಳು ಬೇಕು. 6 ತಿಂಗಳು ತಿರುಗಾಟವನ್ನು ನೆಮ್ಮದಿಯಲ್ಲಿ ಮಾಡ್ತಾ ಇದ್ದವರು ಕಲಾವಿದರ ಒಡನಾಟ ಅನ್ನುವಂಥದ್ದು ಇದ್ದಕ್ಕಿದ್ದ ಏನು ಇಲ್ಲದೆ ಮನೆಯಲ್ಲಿ ಕುತ್ಕೊಳ್ಳುವಂಥದ್ದು, ಮಾನಸಿಕ ಖಿನ್ನತೆಗೆ ಒಳಗಾಗುವಂಥದ್ದು ಸಹಜ ಇಲ್ಲ.
ಒಂದಷ್ಟು ಮಾಧ್ಯಮಗಳಲ್ಲಿ ಸುದ್ದಿಗಳೆಲ್ಲ ಹರಿದಾಡ್ತದೆ. ಹೌದು. ಈಗ ಅದೆಲ್ಲ ಆದ ನಂತರ ನಿಮ್ಮದು ಮತ್ತೆ ಏನಾಯ್ತು? ಆಗ ಈ ಟಿವಿಯಲ್ಲೆಲ್ಲ ಬರುವಾಗ ನನಗೆ ಅದೇ ದೊಡ್ಡ ತಲೆಬಿಸಿ ಆದದ್ದು ಅದೇ. ಟಿವಿಯಲ್ಲೆಲ್ಲ ಬರೋದು ಮಹಾಬಲ್ ರೈ ಅವರು ಮೈಸಾಸುರ ಹೋಗ್ಬೇಕಾದ್ರೆ ಇಷ್ಟು ಹಣ ಕೊಡ್ಬೇಕು ಅವರಿಗೆ, ಹೀಗೆ ಹಾಗೆ ಹೀಗೆ ಅಂತ ಕೆಲವು ಅಂತ ಹೇಳುವ ಅಪಪ್ರಚಾರ. ಸುಮ್ಮನೆ ನಾನು ಮೈಸಾಸುರ ಮಾಡಿ ಪೈಸೆ ಕೇಳುವವನಲ್ಲ, ಪ್ರೀತಿಯಿಂದ ಕೊಟ್ಟರೆ ನಾನು ತಿಳ್ಕೊಳ್ತೇನೆ. ಮತ್ತು ಮೈಸಾಸುರ ನನಗೆ ಸಂಬಳ ಕೊಡ್ತಾರಲ್ಲ ಜಮಾಟ್ರು ಕೊಡ್ತಾರೆ, ಮತ್ತೆ ಯಾಕೆ ನಾವು ಕೇಳಬೇಕು ಅಂತ ನನ್ನ ಭಾವನೆ. ಅಲ್ಲ, ಅದು ಕೂಡ ನಮಗೆ ಸಂಬಳ ಇದೆ. ಮತ್ತೊಮ್ಮೆ ನಾನು ಮೇಳದ ಕಲಾವಿದನಾಗಿ ಹೇಳುವಂಥದ್ದು ಏನು ಕೇಳಿದರೆ, ಒಬ್ರು ಮಹಿಷಾಸುರ ವೇಷ ಆಗಿರಬಹುದು, ಬೇರೆ ವೇಷಗಳು